ಮಗ ಒಂದ್ 10 ನಿಮಿಷ ನಿನ್ ಗಾಡಿ ಕೊಡು, ಇಲ್ಲೇ ಹೋಗ್ ಬರ್ಬೇಕು. ಲೋ ನಿನ್ನೆ ತಾನೇ ಸರ್ವಿಸ್ ಮಾಡಿಸ್ಕೊಂಡ್ ಬಂದಿದೀನಿ, ಹೊಸ ಗಾಡಿ ತರ ಇಟ್ಟಿದೀನಿ. ಲೋ ನನ್ ಮೇಲ್ ನಂಬಿಕೆ ಇಲ್ವಾ? ನಿನ್ ಗಾಡಿಗೆ ಒಂದ್ ತಿಕ್ದಷ್ಟು ನೋವಾಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಮೇ ಹೂನಾ, ನೀನ್ ಕೀ ಕೊಡು, ತಗೋ. ಹುಷಾರು ಮಗ. A few moments later. ತಗೋ ಮಗ ನಿನ್ ಗಾಡಿ. ಪರವಾಗಿಲ್ಲ ಮಗ, ಫುಟ್ ರೆಸ್ಟ್ ಕ್ಲೋಸ್ ಮಾಡ್ಬೇಕು ತಾನೆ. ಲೋ ಏನೋ ಇದು, ಅದು ಆಕ್ಸಿಲರೇಷನ್ ಕೊಟ್ರೆ ಹಾರ್ನ್ ಹೊಡಿತಿದೆ, ಹಾರ್ನ್ ಹೊಡಿದ್ರೆ ಬ್ರೇಕ್ ಹಿಡಿತಿದೆ, ಬ್ರೇಕ್ ಹಿಡಿದ್ರೆ ಗಾಡಿ ಮುಂದಕ್ಕೆ ಹೋಗ್ತಿದೆ. ಏನ್ ಮಾಡಿಟ್ಟಿದ್ಯೋ ಮಗ? ಬರ್ತಾ ಮುಂದೆ ಕಾರ್ ಅವನಿಗೆ ಲೈಟ್ ಆಗಿ ಟಚ್ ಮಾಡಿದೆ ಅಷ್ಟೇ ಮಗ, ಇಷ್ಟೆಲ್ಲ ಆಗ್ಬಿಡ್ತು. ಆ ಕಾರ್ ಅವನ್ ಬೇರೆ ನಿನ್ ಗಾಡಿ ಮೇಲೆ ಕೇಸ್ ಹಾಕ್ತಾನಂತೆ. ನಾವೆಲ್ಲ ಟ್ರಿಬಲ್ ರೈಡಿಂಗ್ ಬೇರೆ ಹೋಗಿದ್ವಿ, ಹೆಲ್ಮೆಟ್ ಕೂಡ ಹಾಕಿರ್ಲಿಲ್ಲ. ಫೈನ್ ಬಿದ್ದಿದ್ರೆ ಬಿದ್ದಿರ್ಬಹುದು, ನೀನ್ ನೋಡ್ಕೋತೀಯ ತಾನೇ? ಬಂಗಾರದಂತ ಗಾಡಿನ ಗುಜರಿ ಸಾಮಾನ್ ಮಾಡಿಟ್ಟಿಯಲ್ಲೋಲಿ. ಸಾರಿ ಮಗ. ಈ ಲೋಫರ್ ನನ್ ಮಕ್ಳು, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.